ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಲ್ಯಾಟಿಂಗ್ ಡಿಸೈನ್ ಹೇಳ್ಕೊಡ್ತೀನಿ. ಇದಕ್ಕೆ ಈ ರೀತಿ ರೌಂಡ್ ಶೇಪ್ ಮೆಟಲ್ ಬೀಡ್ನ ತಗೊಂಡಿದ್ದೀನಿ, ಕಟ್ಟಿಂಗ್ಸ್ ಇದೆ, ಮತ್ತು ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನಿಲ್ಲಿ ರೆಡ್ ಕಲರ್ ದಾರಕ್ಕೆ ಮಣಿಗಳನ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಡಲ್ ನಂಬರ್ 10.075 ಎಂದು ನಿಡಲ್ ತಗೊಂಡಿದ್ದೀನಿ. ಮತ್ತು 6 ಎಳೆ ದಾರನ ನಾಟ್ ಹಾಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ನಾವು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. ನಿಡಲ್ನ ಬಟ್ಟೆಗೆ ಚುಚ್ಚಿ ದಾರನ ಮೇಲೆ ತಂದು ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಪಕ್ಕದಲ್ಲಿ ಇನ್ನೊಂದ್ಸಲ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಿ ದಾರನ ಮೇಲೆತ್ತಿ ನಾನು ಆವಾಗಲೇ ತೋರಿಸಿದ್ನಲ್ವ ದೊಡ್ಡ ಸೈಜ್ ಬೀಡು ಮೆಟಲ್ ಬೀಡನ್ನ ಹಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಥದ್ದೇ ಬೀಡು ಅಂತ ಏನಿಲ್ಲ, ನಿಮ್ಗೆ ಯಾವ ಬೀಡ್ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಜಸ್ಟ್ ಅದ್ರ ಪಕ್ಕದಲ್ಲೇ ವಿ ಶೇಪಲ್ಲಿ ಬರೋ ಹಾಗೆ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 2 ಲೂಪಿಂದ ಒಂದ್ಸಲ, ಮತ್ತೆ 2 ಲೂಪಿಂದ ಒಂದ್ಸಲ. ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 3 ಚೈನ್ಗಳನ್ನ ಹಾಕಿ ನಾನಿಲ್ಲಿ ದಾರಕ್ಕೆ ಮಣಿಗಳು ಪೋಣಿಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದರಲ್ಲಿ 3 ಮಣಿಗಳನ್ನ ನಾನಿಲ್ಲಿ ಮುಂದೆ ತರ್ತಾ ಇದ್ದೀನಿ. 3 ಬೀಡನ್ನ ತಂದು ನಾವು ಮಧ್ಯೆ ಬೀಡನ್ನ ಬೆರಳಲ್ಲಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬೀಡು. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಲ್ವ ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀವಿ. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಅದೇ ಡಬಲ್ ಕ್ರೋಶದ ಒಳಗೆ ಹೋಗಿ ನಾವು ದಾರನ ತಂದು 2 ಲೂಪಿಂದ ಒಂದ್ಸಲ, ಮತ್ತೆ 2 ಲೂಪಿಂದ ಒಂದ್ಸಲ ಈ ರೀತಿ 2 ಕಂಬಗಳನ್ನ ಹಾಕಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೀಡನ್ನ ಆ 2 ಕಂಬ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಆ ಬೀಡ್ ಮುಂದೆ ಬರುತ್ತೆ, ಅದನ್ನು ಮುಂದೆ ತಗೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಅದೇ ಕಂಬದೊಳಗಡೆ ಹೋಗಿ ನಾವು ಬೀಡನ್ನ ಮುಂದೆ ತರಬೇಕು. ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 2ರಿಂದ 1 ಮತ್ತೆ 2ರಿಂದ 1. ಫ್ರೆಂಡ್ಸ್, ಈ ರೀತಿ ಮಾಡ್ಕೊಳ್ಬೇಕು. ಮತ್ತೆ 2 ಕಂಬಗಳನ್ನ ನಾವಿಲ್ಲಿ ಪಕ್ಕದಲ್ಲೇ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ನಾವು ಡಬಲ್ ಕ್ರೋಶನ ಮಾಡಬೇಕು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ದಾರನ ತಂದು 2 ಲೂಪಿಂದ ಒಂದ್ಸಲ, ಮತ್ತೆ 2 ಲೂಪಿಂದ ಒಂದ್ಸಲ ಇನ್ನೊಂದು ಬೀಡನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಡಬಲ್ ಕ್ರೋಶ ಕಂಬದೊಳಗಡೆ ಹೋಗಿ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2 ಲೂಪಿಂದ ಒಂದ್ಸಲ, ಮತ್ತೆ 2 ಲೂಪಿಂದ ಒಂದ್ಸಲ. ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಮತ್ತೆ 2 ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. ಕಂಬನ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ನಾನಿಲ್ಲಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಬನ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದು ತುಂಬಾ ಕ್ಯೂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಸ್ಮಾಲ್ ಆಗಿ ಕಾಣುತ್ತೆ. ಇದನ್ನು 1 ಅವರ್ ಅದರೊಳಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ನಾವು. ಒಟ್ಟು 8 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ದೋ ಅಷ್ಟೇ ಕಂಬಗಳನ್ನ ಎಂಡಿಂಗ್ವರೆಗೂ ಹಾಕ್ಕೊಳ್ಬೇಕು. ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿ 4 ಚೈನ್ನ ಹಾಕ್ಕೊಳ್ತೀನಿ. ನಾನು ಅವಾಗಲೇ ಹೇಳಿದಿರೋ ಹಾಗೆ ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಬಂದಿದ್ದೋ ಅಷ್ಟೇ ಕಂಬಗಳ ಎಂಡಿಂಗ್ವರೆಗೂ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಇದು. ಮತ್ತು ನಾನಿಲ್ಲಿ 4 ಚೈನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಕ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಆರ್ಚ್ನೇ 2 ಅಥವಾ 3 ಮಾಡಿಕೊಂಡು ಬೇಕಾದರೆ ಕುಚ್ಚಿಗೆ 4 ಚೈನ್ ಹಾಕ್ಕೊಳ್ಬೋದು. ಇಲ್ಲಾಂದರೆ ಮಧ್ಯೆ ಒಂದೊಂದು ಹಾಕ್ಕೊಳ್ಬೋದು.
ಮತ್ತೊಂದು ಬೀಡನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ನಾವು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಬಟ್ಟೆಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ವಿ ಶೇಪಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶನ ಮಾಡಿ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ ಹಾಕಿ ನಾನಿಲ್ಲಿ 3 ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಮಣಿಗಳನ್ನ ಮುಂದೆ ತಂದು ಅದನ್ನು ಮಧ್ಯದ ಮಣಿ ಇರುತ್ತಲ್ವ ಅದನ್ನು ನಾವು ಎಳೆದಿಟ್ಕೊಳ್ಬೇಕಾಗುತ್ತೆ. ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕಲ್ವ, ಅದಕ್ಕೆ ಈ ರೀತಿ ಬಂತು. ಈ ಥರ ಪೆಟಲ್ಸ್ ರೀತಿ ಟ್ರಯಾಂಗಲ್ ರೀತಿ ಫಾರ್ಮ್ ಆಗುತ್ತೆ ಅಲ್ಲಿ. ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಮಾಡಿದ್ವಲ್ಲ ನಾವು ಕಂಬ, ಅದರೊಳಗಡೆ ನಾವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ನಾವು 3 ಚೈನು ಸೇರಿ ಒಟ್ಟು 3 ಕಂಬಗಳಾಗುತ್ತೆ. 3 ಕಂಬಗಳಾದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಮತ್ತೆ 2 ಕಂಬಗಳನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಸ್ಟೆಪ್ಗಳು ಅಂತಾನೆ ಹೇಳ್ಬೋದು. ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಮುಂದೆ ತಂದು ನಾವು ನೀಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಈ ರೀತಿ ಮುಂದೆ ತರಬೇಕು ಅದನ್ನು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಡಬಲ್ ಕ್ರೋಶ ಕಂಬದೊಳಗಡೆ ಹೋಗಿ ದಾರನ ಮುಂದೆ ತಂದು ಬೀಡನ್ನ ನಾವು ಮುಂದೆ ತಗೊಳ್ಬೇಕು. ಅದನ್ನು ಈ ರೀತಿ ಕಂಬನ ಮಾಡ್ಕೊಳ್ಬೇಕು. ಬೀಡಾದ್ಮೇಲೆ 2 ಕಂಬಗಳನ್ನ ನಾವು ಮಾಡ್ಕೊಳ್ಬೇಕು. 1 ಕಂಬ 2 ಕಂಬ 2 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದೇ ರೀತಿ ನಾವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಲಾಕ್ ಮಾಡಿ 4 ಚೈನ ಹಾಕೊಳ್ತೀನಿ. ನಮ್ಗೆ ಆರ್ಚ್ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ನಾವಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೋದು. ಮತ್ತೆ ನಾನಿಲ್ಲಿ 4 ಚೈನ್ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ. ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ನಮ್ಮ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ವಿ ಶೇಪಲ್ಲಿ ಇಟ್ಕೊಂಡು ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ 3 ಚೈನ ಹಾಕಿ 3 ಬೀಡನ್ನ ಹಾಕೊಳ್ತಾ ಇದ್ದೀನಿ. ದಾರನ ಮುಂದೆ ತಂದು ಈ ರೀತಿ 3 ಬೀಡನ್ನ ಹಾಕೊಳ್ಬೇಕು. ಮಧ್ಯೆ ಸೆಂಟ್ರ್ ಬೀಡನ್ನ ಇಟ್ಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಅಲ್ಲಿಂದ ನಾನು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನಾವು ಡಬಲ್ ಕ್ರೋಶ ಮಾಡಿದ್ವಲ್ವ ಅಲ್ಲಿ ಮತ್ತೆ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. 2 ಸಲ ಡಬಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಹಾಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಮುಂದೆ ತರ್ತಾ ಇದ್ದೀನಿ. ಮುಂದೆ ತಂದು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಆ ಡಬಲ್ ಕ್ರೋಶ ಇದೆಯಲ್ವಾ ಅದರೊಳಗಡೆ ನಾವು ದಾರನ ತಂದು 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಕಂಬಗಳನ್ನ ಹಾಕೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಂಡು 2 ಲೂಪಿಂದ ಒಂದ್ಸಲ ಮತ್ತೆ 2 ಲೂಪಿಂದ ಒಂದ್ಸಲ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ. ಮತ್ತೊಂದು ಬೀಡನ್ನ ಹಾಕೊಂಡು ಅಲ್ಲೂ ಕೂಡ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮುಂದೆ ಬರುತ್ತೆ ಬೀಡು, ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನಾವಿಲ್ಲಿ ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಆರ್ಚ್ ಸ್ವಲ್ಪ ದೊಡ್ಡದು ಬರುತ್ತೆ.
ನೀವು ತ್ರಿಬಲ್ ಕ್ರಶನ್ನು ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಅದೆಲ್ಲಿಗೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಬಟ್ಟೆಗೆ ಲಾಕ್. ನಾನಿಲ್ಲಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ವಿ ಶೇಪಲ್ಲಿ ಇಟ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ 3 ಚೈನ್ಗಳನ್ನ ಹಾಕ್ಕೊಂಡು ನಾವಿಲ್ಲಿ 3 ಮಣಿಗಳನ್ನ ಮುಂದೆ ತರಬೇಕು. ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಎಂಡಿಂಗ್ವರೆಗೂ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಸಿಂಪಲ್ ಸ್ಟೆಪ್ಗಳು ಅಂತಲೇ ಹೇಳ್ಬೋದು. ನಾನು ಇದನ್ನು ಸ್ವಲ್ಪ ದೂರ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ ಎಂಡಿಂಗಲ್ಲಿ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ 2 ಸಲ ಲಾಕ್ ಮಾಡಿ ದಾರನ ಕಟ್ ಮಾಡ್ತಾ ಇದ್ದೀನಿ. 2 ಚೈನ್ ಹಾಕಿ ದಾರನ ಕಟ್ ಮಾಡಿ ಅದನ್ನು ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕಾಗುತ್ತೆ. ಪೇಸ್ಟ್ ಮಾಡಬೇಕಾಗುತ್ತೆ. ನಮಗೆ ಡಿಸೈನ್ ಈ ರೀತಿ ಬರುತ್ತೆ. ಫ್ರೆಂಡ್ಸ್ ಬಿಗಿನರ್ಸು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಕುಚ್ಚಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ನಮಗೆ ಇಲ್ಲಿ 80 ಅಥವಾ 100 ಎಳೆ ದಾರ ತಗೊಂಡು ಈ ಥರ ಕುಚ್ಚು ಕಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕುಚ್ಚು ಉದ್ದನೇ ಇರಬೇಕು, ಇಲ್ಲ ಅಂದರೆ ನಮಗೆ ಚಿಕ್ಕದಾಗಿದ್ರೆ ಆರ್ಚು ಕಾಣಿಸಲ್ಲ. ಜಾಸ್ತಿ ದಪ್ಪ ಆದರೂ ಕೂಡ ನಾವಿಲ್ಲಿ ಆರ್ಚು ಕಾಣಿಸಲ್ಲ ಫ್ರೆಂಡ್ಸ್. ಇಲ್ಲ ಅದಕ್ಕೋಸ್ಕರ ನಾನು 100 ಎಳೆ ದಾರ ತಗೊಂಡು ಈ ಥರ ಸ್ಮಾಲ್ ಸೈಜಾಗಿ ಸ್ವಲ್ಪ ಉದ್ದನೇ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.